ಸರಿನಪ್ಪ, ಟೈಮ್ ಆಯ್ತು, ಎದ್ದು ಫ್ರೆಶ್ ಆಗು. ಸರಿಮಾ. ಕೇಳಿಸ್ಕೊಂಡ್ರಾ ಅಮ್ಮ ಏನು ಹೇಳಿದ್ರು ಅಂತ? ನಾವು ಪ್ರೀತಿಸೋರು ನಮಗೆ ಸಿಗೋದು ಎಷ್ಟು ಮುಖ್ಯನೋ ಹಾಗೆ ನಮ್ಮನ್ನ ಪ್ರಾಮಾಣಿಕವಾಗಿ ಪ್ರೀತಿಸೋರು ಸಿಗೋದು ಅಷ್ಟೇ ಮುಖ್ಯ ಅಂತ. ಎಲ್ರಿಗೂ ಆ ಪ್ರೀತಿ ಸಿಗಲ್ಲ, ಆದರೆ ನಿನಗೆ ಆ ಪ್ರೀತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಅಂದರು. ಅಂದರೆ ಆ ಪ್ರೀತಿ ನೀವೇ ತಾನೇ? ನೀವು ನಿನ್ನೆ ಫೋನ್ ಮಾಡಿ ನೀವಿರೋದನ್ನ, ನೀವು ನನ್ನ ಪ್ರೀತಿಸೋದನ್ನ ಕನ್ಫರ್ಮ್ ಮಾಡಿದ್ರಿ. ಆದರೆ ನನಗಷ್ಟು ಸಾಕಾಗಲ್ಲ. ನಾನು ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕು, ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು. ಆದಷ್ಟು ಬೇಗ ನಿಮ್ಮನ್ನು ಅಮ್ಮನ ಮುಂದೆ ತಂದು ನಿಲ್ಲಿಸಿ ನಾನು ಇವ್ರನ್ನೇ ಮದುವೆ ಆಗೋದು ಅಂತ ಹೇಳಿ ಅವ್ರನ್ನ ಒಪ್ಪಿಸಿ ಎಲ್ಲರ ಮುಂದೆ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅನ್ನೋದು ದೊಡ್ಡ ಆಸೆ. ಆದರೆ ನೀವು ಮಾತ್ರ ನಿಮ್ಮ ಫೋನ್ ನಂಬರು ಕೊಡದೆ ನನ್ನ ಸತಾಯಿಸ್ತಾ ಇದ್ದೀರಾ. ಏನು, ನೀವೇ ನಿಮ್ಮನ್ನ ದೊಡ್ಡ ಮಹಾರಾಣಿ ಅನ್ಕೊಂಡ್ಬಿಟ್ಟಿದ್ದೀರಾ? ಸಾರಿ, ನೀವು ನನ್ನ ಪಾಲಿಗೆ ಮಹಾರಾಣಿನೇ. ಇಲ್ಲ, ಅದಕ್ಕಿಂತ ಹೆಚ್ಚು. ಪ್ಲೀಸ್, ಇನ್ನು ಹೀಗೆ ಸತಾಯಿಸ್ಬೇಡಿ. ಆದಷ್ಟು ಬೇಗ ನನ್ನ ಕಣ್ಣ ಮುಂದೆ ಬಂದು ಕಾಣಿಸ್ಕೊಳ್ಳಿ. ಯಾಕೆ ಅಂದರೆ ಇನ್ನು 10 ದಿನದಲ್ಲಿ ನನ್ನ ಅನುಷ್ಕಾ ಮದುವೆ ಫಿಕ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ನಮ್ಮ ಮನೇಲಿ ನಮ್ಮಿಬ್ಬರ ಬಗ್ಗೆ ಮಾತಾಡಬೇಕು. ಹಾಗಾಗಬೇಕು ಅಂದರೆ ನೀವು ನನ್ನ ಕಣ್ಮುಂದೆ ಬರಬೇಕು. ಬರ್ತೀರಾ ಅಲ್ವಾ? ಪ್ಲೀಸ್. ಅಯ್ಯೋ, ಪತ್ರ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲ ಹೋಯ್ತು? ಇಲ್ಲಿದೆ. ಜೈ, ಅದು ನನ್ನ ಪತ್ರ ಕೊಡೋ ಇಲ್ಲಿ. ನಿನ್ನೆ ರಾತ್ರಿ ನೀನು ನನ್ನ ಬ್ಯಾಗಿಂದ ಪೆನ್ನು ಪೇಪರ್ ತಗೊಂಡಾಗ್ಲೇ ನಂಗೆ ಯಾಕೋ ಡೌಟ್ ಬಂತು, ನೀನೇನೋ ಮಸ್ಲತ್ ನಡೆಸ್ತಾ ಇದೀಯಾ ಅಂತ. ಅದೇನು ಅಂತ ನೀನು ಬಾಯಿ ಬಿಡೋರ್ಗು ನಾನು ಇದನ್ನ ಕೊಡಲ್ಲ. ನೋಡು, ನಾನು ಆಟ ಆಡಿಸ್ಬೇಡ, ಸುಮ್ಮನೆ ಕೊಡು ಅದನ್ನ. ಇದನ್ನ ಬರ್ದಿರೋದು ಯಾರಿಗೆ ಅಂತ ಹೇಳಿ ಕೊಟ್ಬಿಡ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ ಹೇಳು? ಅದು ಅದೇ ಅದು ಅಂದ್ರೆ ಯಾವುದು? ಅದು ನಾನು ಇಷ್ಟಪಡ್ತಿರೋರಿಗೆ ಬರ್ದಿರೋ ಪ್ರೇಮ ಪತ್ರ. ಹಾ, ಏನಕ್ಕೆ ಹೇಳ್ತಿದ್ಯಾ? ನಿನ್ ಮಾತನ್ನ ನಂಬಕ್ಕೆ ಆಗ್ತಿಲ್ಲ. ನೀನು ನಿನ್ನ ಹುಡುಗಂಗೆ ಪ್ರೇಮ ಪತ್ರ ಬರ್ದ? ಯಾರಕ್ಕ ಅದು? ನಿನ್ ಮನ್ಸ್ಕತ್ತಿರೋ ರಾಜ್ಕುಮಾರ? ಅದೆಲ್ಲ ಹೇಳೋದಕ್ಕಾಗಲ್ಲ. ಅವನೇನ್ ರಣಧೀರನ ಇಲ್ಲ ವೀರಾದಿವೀರನ? ಏ ಗಣಿ, ಅವನು ಇವನು ಅಂದ್ರೆ ಬಾಯಿ ಮೇಲೆ 2 ಹಾಕ್ತೀನಿ. ಏನ್ ಬಾಯಿಗೆ ಬಂದಂಗೆ ಮಾತಾಡ್ತೀಯ? ಹೌದಾ, ನನ್ಗೆ ಆವಾಜ. ಸರಿ ಆಯ್ತು, ಈ ಪತ್ರದ ವಿಷಯನ ನನ್ನ ಅಪ್ಪನ ಹೇಳ್ತೀನಿ. ಗಣಿ, ನೀನ್ ನನ್ನ ಮುದ್ದು ತಮ್ಮ ಅಲ್ವೇನೋ? ಈ ವಿಷಯನ ಅಪ್ಪಂಗೆ ಹೇಳೋ ಟೈಮ್ ಇನ್ನೂ ಬಂದಿಲ್ಲ. ಇದು ನಿನ್ನ ಮಧ್ಯೆ ಮಾತ್ರ ಇರಲಿ. ನಿನ್ ತಮ್ಮಯ್ಯ ಅಂತೀನಿ ಗಣಿ. ಸರಿ ಆಯ್ತು, ಏನಪ್ಪಪ್ಪ ಹುಡುಗಿ ಗೋಳಾಡ್ತಿದ್ದಾಳಲ್ಲ ಅಂತ ಕೊಡ್ತಾ ಇದ್ದೀನಿ, ತಗೋ. ನೋಡು, ಈ ಪತ್ರ ಕೊಟ್ಟೆ ಅಂತ ಈ ವಿಷಯ ನಿಲ್ಗೆ ಬಿಡೋ ಆಗಿಲ್ಲ. ನೀನ್ ರಾಜ್ಕುಮಾರ ಯಾರು ಅಂತ ಇನ್ನೊಂದು ವಾರದಲ್ಲಿ ನಂಗೆ ಹೇಳ್ಬೇಕು, ಆಯ್ತಾ? ನೀನ್ ನನಗೆ ಟೈಮ್ ಕೊಡೋದಲ್ಲ ಗಣಿ, ಹೆಚ್ಚು ಕಮ್ಮಿ ನನಗಿರೋ ಟೈಮ್ ಕೂಡ ಅಷ್ಟೆ. ಅಷ್ಟರೊಳಗೆ ನಡಿಬೇಕಾದ ದೊಡ್ಡ ಅನಾಹುತನ ತಪ್ಪಿಸ್ಬೇಕು. ಈಗ 10 ನಿಮಿಷದ ಹಿಂದೆ ಮೇಕಪ್ ಮಾಡ್ಕೊಂಡಿದ್ದೀನಿ, ಆಗ್ಲೇ ಡಲ್ ಹೊಡಿತಿದ್ಯಲ್ಲಪ್ಪ ಮುಖ.
ಹಲೋ ಗುರುಜಿ, ಗುಡ್ ಮಾರ್ನಿಂಗ್. ಏನ್ ನಡೀತಿದೆ ಅಲ್ಲಿ? ಈಗಷ್ಟೇ ಕಾಫಿ ಆಯ್ತು, ತಿಂಡಿ ಆಗೋದೊಂದು ಬಾಕಿ ಇದೆ. ನೀವು ಬಂದ್ಬಿಡಿ ಗುರುಜಿ, ಒಟ್ಟಿಗೆ ತಿಂಡಿ ತಿನ್ನೋಣ. ಹೇಯ್, ಯಾಕೆ ಗುರುಜಿ, ಯಾಕೆ ಹಿಂಗ್ ಕೂಕೊಂಡ್ರಿ? ಏನಾಯ್ತು? ನಾನ್ ಕೇಳಿದ್ದು ಕಾಫಿ ತಿಂಡಿ ಬಗ್ಗೆ ಅಲ್ಲ, ಆ ಪಾರ್ವತಿ ಏನ್ ಹೊಂಚಾಗ್ತಿದ್ದಾಳೆ ಅಂತ. ಓ ಅದಾ, ಅವಳ ಕೈಲಿ ಏನ್ ಮಾಡಕ್ಕಾಗತ್ತೆ ಬಿಡಿ ಗುರುಜಿ. ಒಳ್ಳೆ ಗೂಬೆ ತರ ಕೆಲಸ ಮಾಡ್ಕೊಂಡು ಬಿದ್ದಿದ್ದಾಳ ಅಷ್ಟೇ. ಲೇ ಅನುಷ್ಕಾ, ನಿನಗ್ ತಾಕತ್ತಿದ್ರೆ ನೀನ್ ನಿಜವಾಗ್ಲೂ ನಿಮ್ಮ ಅಮ್ಮನ ಹೊಟ್ಟೆಲೆ ಹುಟ್ಟಿದ್ರೆ ನಮ್ಮ ಯಜಮಾನ್ರನ್ನ ಮದ್ವೆ ಆಗಿ ತೋರ್ಸೆ, ನಾನು ನೋಡೇ ಬಿಡ್ತೀನಿ. ನಿಮ್ ಕಣ್ಣೆಲ್ಲ ಅವಳ ಮೇಲೇನೆ ಇರ್ಲಿ. ಅವಳು ಯಾವುದೇ ಕಾರಣಕ್ಕೂ ಒಂದ್ ಹೆಜ್ಜೆನೂ ಮನೆಯಿಂದ ಆಚೆ ಹಾಕ್ಬಾರ್ದು. ಒಂದ್ ವೇಳೆ ಹಾಕಿದ್ರೆ ಕತ್ತಿಡ್ದು ಆಚೆ ಹೋಗ್ಬಿಡ್ಲ ಗುರುಜಿ? ಬೇಡ, ಆ ಕೂಡ್ಲೆ ನನಗ್ ವಿಷಯ ತಿಳಿಸಿ. ಆಯ್ತು ಗುರುಜಿ, ಅವಳನ್ನ ಎಲ್ಲೂ ಹೊರಗಡೆ ಹೋಗೋದಕ್ ಬಿಡೋದಿಲ್ಲ. ಗುರುಜಿ, ಆ ಪಾರ್ವತಿ ಯಾವತ್ತಿದ್ರು ನಿಮ್ ಕಣ್ಣೆದುರುಗಡೆ ಓಡಾಡೋ ಕೆಂಡ ಇದ್ದಂಗೆ ಗುರುಜಿ. ಆ ಕಣ್ಣಿನ ಹುಡುಗಿ ಅವಳೇ ಅಂತ ಗೊತ್ತಾಗಿದ್ದ ದಿನ ನೀವೀ ಮನೆಗೆ ಸೊಸೆಯಾಗಿ ಬರೋ ಕನಸು ಸುಟ್ಟು ಬೂದಿ ಆಗೋಗುತ್ತೆ ಗುರುಜಿ. ಅದಕ್ಕೆ ನೀವೇ ಅವಳು ನೀ ಮನೆಯಿಂದ ಹೊರಗೆ ಹಾಕ್ಬೋದಲ್ವಾ? ಇಲ್ಲಾಂದ್ರೆ ಅವಳು ಈ ಮನೆಗೆ ಬರ್ದೇ ಇರೋ ಹಾಗೆ ನೀವೇ ಏನಾದ್ರೂ ಪ್ಲಾನ್ ಮಾಡ್ಬೋದಲ್ವಾ? ಶತ್ರುಗಳು ಯಾವತ್ತಿದ್ರು ನಮ್ ಕಣ್ ಎದುರುಗಡೆನೆ ಇರ್ಬೇಕು. ಆಗ್ಲೇ ಅವ್ರ ಸ್ಕೆಚ್ ಏನು ಅಂತ ನಾವು ತಿಳ್ಕೊಳಕ್ಕಾಗದು. ನಿಜ ನಿಜ ಗುರುಜಿ. ಹಾಗೆ ನಿಮ್ ಶತ್ರುವಿನ ವಿಷಯ ತಲುಪಿಸೋದಕ್ಕೆ ಪಾರಿವಾಳ ತರ ನಾನಿದ್ದೀನಲ್ಲ ಗುರುಜಿ. ಆಯ್ತು, ಫೋನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾನು ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಆಯ್ತು ಆಯ್ತು ಗುರುಜಿ, ನಾನು ಸೆರಗಲ್ಲೇ ಗಂಟಾಕೊಂಡಿರ್ತೀನಿ. ಬಾನು, ಇದನ್ನ ಮಾಡಿ ಮೇಲೆ ಬಿಸಿಲಿಗೆ ಆರಾಕ್ಬಿಡ್ಬಾ ಅಮ್ಮ. ಸಾವಿತ್ರಕ್ಕ ಬಂದ್ಯಮ್ಮ, ಬಾ. ಯಾಕೋ ನಿನ್ ಟೈಮ್ ಇವತ್ತು ಚೆನ್ನಾಗಿಲ್ಲ. ಯಾಕೆ ಸಾವಿತ್ರಕ್ಕ, ಅಂಥದ್ದೇನಾಯ್ತು? ದಾಮಿನಿ ಮೇಡಮ್ ನಿನ್ ಕೇಳ್ಕೊಂಡು 2 ಸಲ ಬಂದಿದ್ರು. ಯಾತಕ್ಕೂ ಹುಷಾರಾಗಿರು ಪಾರು. ಹೌದಾ? ಯಾಕಂತೆ? ನಿನಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದಕ್ಕೆ. ಯಾಕೆ ಮೇಡಮ್? ಏನೇ, ಎಷ್ಟೊತ್ತಿಗೆ ಕೆಲ್ಸಕ್ಕೆ ಬರೋದು? ಟೈಮ್ ಎಷ್ಟೇ ಇವಾಗ? ಈ ಮನೇಲಿ ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇಲ್ವಲ್ಲ ಮೇಡಮ್, ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಲ್ಲ. ಏನ್ ಸರಿಯಾದ ಟೈಮಿಗೆ ಬಂದಿದ್ಯಾ ಬದ್ನೆಕಾಯಿ? ಎಷ್ಟೇ ಟೈಮ್ ಇವಾಗ? 10 ನಿಮಿಷ ಲೇಟಾಗಿ ಬಂದಿದ್ಯಾ ನೀನು. ಏನೇ ಮುಖ ನೋಡ್ತಿದ್ಯಾ? ಮೊದಲು ಟೈಮ್ಗೆ ಬೆಲೆ ಕೊಡೋದನ್ನ ಕಲ್ತ್ಕೋ, ಆವಾಗ ಉದ್ಧಾರ ಆಗ್ತೀಯ. ಎಲ್ರಿಗೂ ಮೊದಲು ಕಾಫಿ ಕೊಡು. ಹಾ, ಇನ್ನೊಂದು ವಿಷಯ, ನೀನು ಆಚೆ ಎಲ್ಲೇ ಹೋಗೋದಿದ್ರು ನಾನು ಪರ್ಮಿಷನ್ ತಗೊಂಡೆ ಆಚೆ ಕಾಲಿಡಬೇಕು, ಗೊತ್ತಾಯ್ತಾ? ಸರಿ ಮೇಡಮ್. ನೋಡ್ತೀನಿ. ಏನೇ ಪಾರು, ಅವ್ರು ಅಷ್ಟೊಂದು ಬೈದು ಹೋಗ್ತಾ ಇದ್ರೆ ನಗ್ನಗ್ತಾನೆ ಇದೆಯಲ್ಲೇ. ಅಲ್ಲ ಸಾವಿತ್ರಕ್ಕ, ಅವ್ರು ಬೈದಿದ್ರಲ್ಲಿ ಏನಾದರೂ ಅರ್ಥ ಆಯ್ತಾ? ಮತ್ತೆ ಅವ್ರು ಯಾವಾಗಲೂ ಹೀಗೆ ತಾನೆ, ಕಾರಣ ಇಲ್ಲದೆ ಕಾಲು ಕೆರ್ಕೊಂಡು ಜಗ್ಲಕ್ಕೆ ಬಂದು ನನ್ನನ್ನು ಬೈಲಿಲ್ಲ ಅಂದರೆ ಅವ್ರಿಗೆ ಎಲ್ಲಿ ಸಮಾಧಾನ ಆಗುತ್ತೆ ನೀನೇ ಹೇಳು? ಪರವಾಗಿಲ್ವೇ, ನಮ್ಮ ಪಾರ್ವತಿ ಮೇಡಮ್ನವರು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲಿ ನೀನೇನಾರ ತಪ್ಪು ಮಾಡಿದ್ಯೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ಕಣಮ್ಮ. ಹೆದರ್ಕೋಬೇಡ ಸಾವಿತ್ರಕ್ಕ, ಈ ಪಾರ್ವತಿ ತಪ್ಪು ಮಾಡೋದಿಲ್ಲ. ಆದರೆ ಅವ್ರ ದೃಷ್ಟಿಲಿ ನಾನು ಮಾಡಿರೋದೆಲ್ಲ ತಪ್ಪಾಗಿ ಕಾಣಿಸಿದ್ರೆ ನಾನು ಏನು ಮಾಡೋದಕ್ಕಾಗತ್ತೆ? ಅರೆ, ಇವತ್ತೇನು ಚಟ್ಪಟ ಅಂತ ಮಾತುಗಳು ಬರ್ತಾ ಇದೆ. ತುಂಬ ಖುಷಿಯಾಗಿದೆಯಲ್ಲ, ಏನು ಸಮಾಚಾರ? ಸಮಾಚಾರ ಇದೆ. ಏನೇ ಇದು? ನಮ್ಮ ಯಜಮಾನ್ರಿಗೆ ನನ್ನ ಕೈಯಾರೆ ಪ್ರೀತಿಯಿಂದ ಬರೆದಿರೋ ಮೊದಲ ಪ್ರೇಮ ಪತ್ರ. ಓಹೋ, ಕಣ್ಣಿನ ಹುಡುಗಿ ಹೆಸರಲ್ಲಿ ಯಜಮಾನ್ರಿಗೆ ನೀನು ಬರ್ತಿರೋ ಪತ್ರನಾ? ಈಗ ಮೆಚ್ಚಿದೆ ಕಣೆ ನಿನ್ನ. ಒಳ್ಳೆ ಆಲೋಚನೆಯಲ್ಲೇ ಮುನ್ನುಗ್ಗಿದ್ಯಾ, ಒಳ್ಳೇದಾಗಲಿ. ಒಳ್ಳೇದಾಗ್ಬಿಡ್ಲಿ ಅಂದರೆ ಸಾಕಾ? ಈ ಪತ್ರನ ಯಜಮಾನ್ರಿಗೆ ತಲುಪಿಸ್ಬೇಕು ಅಂದರೆ ನಾನು ಪೋಸ್ಟ್ ಆಫೀಸಿಗೆ ಹೋಗಿ ಇದನ್ನು ಪೋಸ್ಟ್ ಮಾಡಬೇಕು. ದಾಮಿನಿ ಮೇಡಮ್ ನೋಡಿದ್ರೆ ಎಲ್ಲಾದರೂ ಹೊರಗೆ ಹೋಗೋಕ್ಕೂ ಮುಂಚೆ ನನ್ನನ್ನು ಕೇಳಿಕೊಂಡೇ ಹೋಗಬೇಕು ಅಂತ ಹೇಳಿದ್ದಾರೆ. ಈಗೇನು ಮಾಡೋದು? ಪೋಸ್ಟ್ ಆಫೀಸ್ಗೆ ಹೋಗಿ ಹಾಕಿದ್ರು ಅದು ದೊಡ್ಡ ಯಜಮಾನ್ರ ಕೈ ತಲುಪೋದಕ್ಕೆ 2 ದಿವಸ ಆಗುತ್ತೆ. ಅಷ್ಟೆಲ್ಲ ಅನುಷ್ಕಾ ಏನಾರು ಎಡವಟ್ಟು ಮಾಡಿದ್ರೆ ಈಗೇನು ಮಾಡೋದು ಸಾವಿತ್ರಕ್ಕ? ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ.
ಒಟ್ಟಿನಲ್ಲಿ ದೊಡ್ಡ ಯಜಮಾನ್ರ ಕೈಗೆ ಈ ಪತ್ರ ಇವತ್ತೇ ತಲುಪಬೇಕು. ಹೇಗೆ? ಏನು ಮಾಡಲಿ? ಪೋಸ್ಟ್ ಮ್ಯಾನಿಗೆ ಲಂಚ ಕೊಟ್ಟು ಇಲ್ಲಿಗೆ ಬರಕ್ಕೆ ಹೇಳೋಣ? ಅಯ್ಯೋ ಅದೆಲ್ಲ ಆಗಲ್ಲ ಸಾವಿತ್ರಕ್ಕ. ಅದು ಅಲ್ಲದೆ ಲಂಚ ಕೊಡೋದು ತಪ್ಪು. ಮತ್ತೆ ಹೇಗೆ ಕೊಡ್ತೀಯಾ? ಅದನ್ನೇ ಏನಾದರೂ ಯೋಚನೆ ಮಾಡು ಸಾವಿತ್ರಕ್ಕ. ಹಾ ಹೊಳಿತು. ಏನು? ಈಗಲೇ ಈ ಪತ್ರ ನಮ್ಮ ಯಜಮಾನ್ರ ಕೈಗೆ ತಲುಪುತ್ತೆ. ಹೇಗೆ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಶುಭೋದಯ ಯಜಮಾನ್ರಿಗೆ. ಶುಭೋದಯ ಪಾರ್ವತಿ. ಕಾಫಿ ತಗೊಳ್ಳಿ. ಅದೇನೋ ಗೊತ್ತಿಲ್ಲ ಪಾರ್ವತಿ, ನೀನು ನಗು ಮುಖದಲ್ಲಿ ಕೊಡೋ ಈ ಕಾಫಿನ ಕುಡಿದ್ರೆ ದಿನ ಇಡೀ ಮನ್ಸು ಖುಷಿಯಾಗಿರುತ್ತೆ. ಏನು ಪಾರ್ವತಿ ಅದು ಬಚ್ಚಿಟ್ಕೋತಾ ಇದೆಯಾ? ಏನಿಲ್ಲ ಯಜಮಾನ್ರೆ, ನಿಮ್ಗೊಂದು ಪತ್ರ ಬಂದಿತ್ತು. ನೀವು ಕಾಫಿ ಕುಡಿದ್ಮೇಲೆ ಕೊಡೋಣ ಅಂತ ಇಟ್ಕೊಂಡೆ. ಏನು ಪತ್ರನ? ಇಲ್ಲಿ ಕೊಡು. ಮೊದಲು ನೀವು ಕಾಫಿ ಕುಡೀರಿ. ಸರಿ. ಕುಡ್ದಾಯ್ತು, ಕೊಡು. ಎಲ್ಲಿತ್ತಿದು? ಬೆಳಿಗ್ಗೆ ಪತ್ರ ಬರೋ ಡಬ್ಬ ಕ್ಲೀನ್ ಮಾಡ್ತಾ ಇದ್ದೆ, ಅದ್ರಲ್ಲಿ ಇದು ಸಿಕ್ತು. ಇದ್ರ ಮೇಲೆ ನಿಮ್ಮ ಹೆಸರು ಬರ್ದಿತ್ತಲ್ಲ, ನಿಮ್ಗೆ ಬಂದಿರೋದು ಅಂತ ತಗೊಂಬಂದೆ. ನನಗೆ ಬರೋದೆಲ್ಲ ಮೇಲ್ಸು, ನನ್ಗೆ ಯಾರು ಲೆಟರ್ ಬರೀತಾರೆ? ಅದು ಅಲ್ಲದೆ ಇದರಲ್ಲಿ ಫ್ರಮ್ ಅಡ್ರೆಸ್ಸು ಇಲ್ಲ, ಪೋಸ್ಟ್ ಆಫೀಸ್ ಸೀಲು ಇಲ್ಲ. ಹೌದಾ? ಪಾಪ, ಇದನ್ನ ಬರ್ದವ್ರಿಗೆ ಅದಕ್ಕೂ ದುಡ್ಡಿತ್ತೋ ಇಲ್ವೋ. ಅಥವಾ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿಂದ ಪತ್ರ ಹಾಕಿದ್ರೆ ಅದು ನಿಮಗೆ ತಲುಪೋದಿಕ್ಕೆ ಸಮಯ ಆಗುತ್ತೆ ಅಂತ ಅನ್ಕೊಂಡು ಇಲ್ಲಿಗೆ ಬಂದು ನಮ್ಮನೆ ಪೋಸ್ಟ್ ಡಬ್ಬಿಗೆ ಪತ್ರ ಹಾಕೋದ್ರೋ ಏನೋ. ಹೌದಾ? ಅಂಥವ್ರು ಯಾರಿರ್ಬೋದು? ನನಗೇನು ಗೊತ್ತು ಯಜಮಾನ್ರೆ, ಒಂದ್ಸಲ ತೆಗೆದು ನೋಡಿ ಯಾರು ಬರ್ದಿರೋದು ಅಂತ ಗೊತ್ತಾಗತ್ತೆ. ಸರಿ. ನನ್ನವರಿಗೆ ನಾನು ಬರ್ದಿರೋ ಸಾಲುಗಳು ನಿಮಗೆ ಖಂಡಿತ ಅರ್ಥ ಆಗಲ್ಲ ಯಜಮಾನ್ರೆ. ನಾವು ಚಿಕ್ಕವರಿದ್ದಾಗ ಕನ್ನಡಲ್ಲಿ ಮಾತ್ರ ಕಾಣೋ ಉಲ್ಟಾ ಅಕ್ಷರ ಬರೀತಿದ್ವಲ್ಲ, ಹಂಗೆ ಬರ್ದಿರೋದು ಯಜಮಾನ್ರೆ. ಆ ಸಾಲುಗಳು ನಿಮಗೆ ಖಂಡಿತ ಅರ್ಥ ಆಗಲ್ಲ. ನಿಮ್ಮ ಪ್ರೀತಿಯ ಕಣ್ಣಿನ ಚಿತ್ರ, ಹುಡುಗಿ. ಅಂದ್ರೆ ನಿಮ್ಮ ಪ್ರೀತಿಯ ಕಣ್ಣಿನ ಹುಡುಗಿ. ಯಾವ್ದು ಯಜಮಾನ್ರೆ ಈ ಪತ್ರ? ಯಾರು ಬರ್ದಿರೋದು? ಪಾರ್ವತಿ, ನನ್ನ ಕಣ್ಣಿನ ಹುಡುಗಿ ಪತ್ರ ಬರ್ತಿದ್ದಾಳೆ. ಹೌದಾ? ಏನ್ ಬರ್ದಿದ್ದಾರೆ ಅಂತ ಓದ್ ಹೇಳಿ ಯಜಮಾನ್ರೆ. ಸಾರಿ ಪಾರ್ವತಿ, ಇದು ನನಗೆ ಪರ್ಸನಲ್ ಆಗಿ ಬರ್ತಾ ಇರೋದಲ್ವಾ, ಇದನ್ನ ನಾನೊಬ್ಬನೇ ಓದಬೇಕು.
ಸರಿ ಸರಿ, ನಾನು ಹೋಗ್ತೀನಿ. ಒಬ್ಬರೇ ಕೂತು ಏನು ಬರೆದಿದ್ದಾರೆ ಅಂತ ಓದಿ ಆಮೇಲೆ ನನಗೆ ಹೇಳಿ. ಪಾರ್ವತಿ, ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲ. ನಿಮ್ಮ ಖುಷಿಗೋಸ್ಕರ ನಾನು ಎಂಥ ತ್ಯಾಗ ಬೇಕಾದರೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ. ಖಂಡಿತವಾಗ್ಲೂ ಅದ್ರಲ್ಲಿ ಏನು ಬರ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ ಯಜಮಾನ್ರೆ. ಸಹಾಯಕ್ಕೆ ನನ್ನನ್ನು ಕರೆದೇ ಕರೀತೀರ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ನಾ ನಾ ಯಾ ತಿ ಪ್ರೀ. ಏನಿದು? ಹೇಳಿ ಸಾಗರ್. ಏನೋ ಅಷ್ಟೊಂದು ಅರ್ಜೆಂಟಾ? ಸರಿ ಸರಿ, ನಾನು ಆಲ್ರೆಡಿ ಕೊಟೇಶನ್ ರೆಡಿ ಮಾಡಿ ಇಟ್ಟಿದ್ದೀನಿ. ಅಮ್ಮನ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ವಾಟ್ಸಪ್ ಮಾಡ್ತೀನಿ. ಓಕೆ? ಅಂತೂ ನಿನ್ನ ಮನಸ್ಸಲ್ಲಿ ನಿನ್ನ ಮಗನ ಬಗ್ಗೆ ಇದ್ದ ಭಾವನೆಗಳನ್ನೆಲ್ಲ ಹೇಳಿ ಅವನ ಸಮಾಧಾನನೂ ಮಾಡಿಬಂದೇನು? ಅಖಿಲ, ನನಗೆ ತಿಳಿದ ಮಟ್ಟಿಗೆ ನಿನ್ನ ಆದಿತ್ಯನ ಬಾಂಧವ್ಯ ತಾಯಿ ಮಗನ ಬಾಂಧವ್ಯಕ್ಕಿಂತ ಹೆಚ್ಚು. ಅಷ್ಟೇ ಅಲ್ಲ, ನಿನ್ನಲ್ಲಿರೋ ಎಷ್ಟೋ ಒಳ್ಳೆ ಗುಣಗಳು ಅವನಲ್ಲಿದೆ, ಹಾಗೆ ಅವನಲ್ಲಿರೋ ಕೆಲವು ಗುಣಗಳು ನಿನ್ನಲ್ಲಿದೆ. ಹೌದು ರಘು, ಒಂದು ಕಡೆ ಆದಿ ಮದುವೆ ಮಾಡ್ಕೋತಿದ್ದಾನೆ ಅನ್ನೋ ಖುಷಿ, ಆದರೆ ಇನ್ನೊಂದು ಕಡೆ ಎಲ್ಲಿ ಇಷ್ಟು ವರ್ಷ ಪ್ರೀತಿಯಿಂದ ಬೆಳೆಸಿದ ಮಗ ಕೈ ಜಾರು ಹೋಗ್ತಾನೋ ಅನ್ನೋ ಸಣ್ಣ ಆತಂಕ. ಈ ಆತಂಕ ಬರೋದು ಮನೆಗೆ ಬರೋ ಸೊಸೆ ಬಗ್ಗೆ ಅನುಮಾನ ಇದ್ದಾಗ. ಅಖಿಲ, ಆದರೆ ನಾವು ಮದುವೆ ಮಾಡ್ತಿರೋದು ಅನುಷ್ಕಾ ಜೊತೆ. ಅವಳು ಆದಿತ್ಯನ ಚೆನ್ನಾಗಿ ನೋಡ್ಕೋತಾಳೆ. ಆದಿತ್ಯ ಹೇಗೆ ನಿನ್ನ ಮಾತು ಮೀರಲ್ವೋ ಅದೇ ರೀತಿ ಅನುಷ್ಕಾನೂ ನಿನ್ನ ಮಾತು ಮೀರಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ನೀನು ಆದಿತ್ಯನ ಇನ್ನೂ ಮಗು ಥರ ಕಾಣ್ತೀಯ, ಅದಕ್ಕೆ ನಿನ್ನ ಮನಸ್ಸಲ್ಲಿ ಇಂಥ ಗೊಂದಲಗಳಿದೆ ಅಷ್ಟೇ. ಹೌದು, ನಮ್ಮ ಆದಿ ಯಾವತ್ತಿದ್ರೂ ನನ್ನ ಮಟ್ಟಿಗೆ ಚಿಕ್ಕ ಮಗುನೇ. ಆದರೆ ಈಗ ಆ ಮಗು ಬೆಳೆದು ಮದುವೆ ವಯಸ್ಸಿಗೆ ಬಂದಿರೋದು ವಾಸ್ತವ. ಶ್ರೀಮತಿ ಅಖಿಲಾಂಡೇಶ್ವರಿ ಅವರೇ, ಶ್ರೀಯುತ ರಘುರಾಮ್ ಅವರೇ, ನಿಮ್ಮ ಮಾತಿಗೆ ನನ್ನ ಸಹಮತವಿದೆ. ಧನ್ಯವಾದಗಳು. ಅಮ್ಮ, ಅಲ್ಲಪ್ಪ, ಇಲ್ಲಿ ಇಬ್ರು ಇದ್ದೀವಿ, ಆದ್ರೂ ನೀನು ಬಂದ ತಕ್ಷಣ ಅಮ್ಮ ಅಂತ ಕರಿತೀಯ. ಅಪ್ಪ ಅಂತ ಯಾವತ್ತಾದ್ರೂ ಕರೆದಿದ್ಯಾ? ಅಪ್ಪ, ಅದು ಹಾಗಲ್ಲ. ನನಗೆ ಗೊತ್ತಪ್ಪ, ಚಿಕ್ಕಂದಿಂದ ಅಮ್ಮನ ಜೊತೆ ಒಡನಾಟ ಜಾಸ್ತಿ, ಅದಕ್ಕೆ ಹೀಗೆ ಅಲ್ವಾ? ಇವಾಗೇನು, ನನ್ನ ಮಗ ನನ್ನನ್ನೇ ಮೊದಲು ಕರೆದ್ರೆ ನಿಮಗೇನಾದರೂ ಅಭ್ಯಂತರನಾ? ಖಂಡಿತ ಇಲ್ಲ ಮೇಡಮ್. ಮದುವೆ ವಯಸ್ಸಿಗೆ ಬಂದಿದ್ರು ಅಮ್ಮನ ಜೊತೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇದೆಯಲ್ಲ ಅಂತ ಖುಷಿ ಆಗ್ತಿದೆ. ಆದಿ, ಏನಪ್ಪ ವಿಷಯ? ಏನು ಬಂದಿದ್ದು? ಅಮ್ಮ, ಅದು ನಿನ್ನೆ ನೈಟು ನಿಮ್ಮ ರೂಮಲ್ಲಿ ಒಂದು ಫೈಲ್ ಇಟ್ಟಿದ್ದೆ, ಅದರಲ್ಲಿ ಒಂದು ಕೊಟೇಶನ್ ಇತ್ತು, ಚೆಕ್ ಮಾಡಿದ್ರಮ್ಮ? ಮಾಡಿದೆ, ಎಲ್ಲ ಸರಿಯಾಗಿದೆ. ಸರಿಮ್ಮ, ಅದೊಂಚೂರು ಕೊಡ್ತೀರಾ? ನನಗೆ ಫೋಟೋ ತೆಗೆದು ಕಳಿಸ್ಬೇಕಿತ್ತು. ಸರಿಪ್ಪ, ತರ್ತೀನಿ.